ಆಕಾಶವಾಣಿ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್. ಎಲ್ಲರಿಗೂ ನಮಸ್ಕಾರ. ಪಕ್ಷಿ ಪ್ರಪಂಚ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ಹೆಬ್ಬಾರ್. ಇಂದು ನಮ್ಮಲ್ಲಿ ದಿನನಿತ್ಯವೂ ಹಲವಾರು ಪಕ್ಷಿಗಳನ್ನು ನಾವು ನೋಡ್ತೀವಿ. ಹಲವಾರು ಪಕ್ಷಿಗಳು ಆಯಾ ಋತುಗಳಲ್ಲಿ ಆಗಮಿಸುತ್ತೆ. ಕೆಲವು ಪಕ್ಷಿಗಳು ಕೆಲವು ಸಮಯದಲ್ಲಿ ಮಾತ್ರ ವಲಸೆಯಾಗಿ ಬಂದು ಕೆಲವು ಸಮಯದ ನಂತರ ನಮ್ಮಿಂದ ಹೊರಟೋಗುತ್ತೆ. ಆದರೆ ನಾವು ಯಾವತ್ತೂ ಕೂಡ ದಿನನಿತ್ಯ ಓಡಾಡ್ತಿರುವಂತಹ ಪಕ್ಷಿಗಳಲ್ಲಿ ಯಾವುದೋ ಒಂದು ಬಣ್ಣದ ಪಕ್ಷಿ ಕಮ್ಮಿಯಾದಾಗ ಎಲ್ಲಿ ಹೋಯಿತು ಅಂತ ನಾವು ಕುತೂಹಲ ಬರೋದೇ ಇಲ್ಲ ನಮಗೆ. ಆ ರೀತಿಯ ವರ್ತನೆಗಳಿಂದ ನಮ್ಮ ಆ ಪಕ್ಷಿಗಳ ಬಗ್ಗೆ ಎಲ್ಲಿ ಹೋಯಿತು ಅನ್ನುವಂತಹ ಕುತೂಹಲವನ್ನು ಮೂಡಿಸ್ಕೊಳ್ಳೋದ್ರಿಂದ ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಬೋದು. ಅದಕ್ಕೆ ಒಂದು ಅತ್ಯುತ್ತಮವಾದ ಉದಾಹರಣೆ ಅಂದರೆ ಜಗತ್ತಿನಲ್ಲಿ ಸಂಪೂರ್ಣವಾಗಿ ನಾಶವಾಗಿ ಹೋದಂತಹ ಒಂದು ಪಕ್ಷಿ. ಆ ಪಕ್ಷಿಯ ಹೆಸರೇ ಪ್ಯಾಸೆಂಜರ್ ಪಾರಿವಾಳ. ನಿಮಗೆಲ್ಲ ಆಶ್ಚರ್ಯ ಅನಿಸ್ಬೋದು, ಪಾರಿವಾಳ ಎಲ್ಲಾದರೂ ನಾಶ ಆಯ್ತಾ? ದಿನನಿತ್ಯ ನಾವು ಮನೆ ಹತ್ರ ನೋಡ್ತೀವಲ್ಲ, ಎಷ್ಟೊಂದು ಪಾರಿವಾಳಗಳಿದೆ. ಪಾರಿವಾಳದ ಮಟ್ಟಿಗೆ ನಾಶ ಆಯಿತು ಅಂದರೆ ಅದು ಸುಳ್ಳು ಅಂತ ಅನಿಸ್ಬೋದು. ಯಾಕಂದರೆ ದಿನನಿತ್ಯ ನಮ್ಮ ಮನೆ ಹತ್ರ ಇರುವಂತಹ ಎತ್ತರವಾದಂತಹ ಮನೆಗಳಲ್ಲಿ, ಎತ್ತರವಾದ ಕಟ್ಟಡಗಳ ಭಾಗಗಳಲ್ಲಿ ಕೂತು ಗೂಡನ್ನು ರಚಿಸಿಕೊಂಡು ತಮ್ಮ ವಂಶವನ್ನು, ತಮ್ಮ ಸಂತಾನವನ್ನು ಜಾಸ್ತಿ ಮಾಡ್ಕೊಳ್ತಾನೆ ಇರುತ್ತೆ. ಹಾಗಾಗಿ ಪಾರಿವಾಳ ನಾಶ ಆಯಿತು ಅಂದರೆ ಅಂತ ಸುಳ್ಳು ಅಂತ ಅನಿಸುತ್ತೆ. ಆದರೆ ಈ ಪಕ್ಷಿ ಖಂಡಿತವಾಗಿ ನಾಶವಾಗಿದ್ದು ಸತ್ಯ. ಇದು ಒಂದು 18ನೇ ಶತಮಾನದಲ್ಲಿ ನಡೆದಂತಹ ಸತ್ಯ ಘಟನೆಗಳಿಗೆ ಇದು ಒಂದು ಸಾಕ್ಷಿ. ಕೋಟಿಗಟ್ಟಲೆ ಅಥವಾ ಕೋಟಿ ಸಂಖ್ಯೆಯಲ್ಲಿದ್ದಂತಹ ಪಾರಿವಾಳ 19ನೇ ಶತಮಾನದ ಶುರುವಿನಲ್ಲಿ ಕಡೆಯ ಪಾರಿವಾಳವು ನಾಶ ಆಯಿತು ಅಂದರೆ ಹೇಗೆ ನಾಶ ಆಯಿತು? ಇದಕ್ಕೆಲ್ಲ ಏನು ಕಾರಣ? ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಪ್ಯಾಸೆಂಜರ್ ಪಾರಿವಾಳ ಸಾಧಾರಣವಾಗಿ ಗುಂಪಾಗಿ ಇರುವಂತಹ ಪಕ್ಷಿ. ಗುಂಪುಗಳಲ್ಲಿ ಹಾರುತ್ತೆ. ಗುಂಪುಗಳು ಎಷ್ಟು ದೊಡ್ಡದಾಗಿರುತ್ತೆ ಅಂದರೆ ಕೆಲವು ಗುಂಪುಗಳಲ್ಲಿ ಹತ್ತತ್ರ 50,000 to 60,000 ಇರುವಂತಹ ದೊಡ್ಡ ಗುಂಪುಗಳು ಇರುತ್ತೆ. ಚಿಕ್ಕ ಗುಂಪುಗಳು ಅಂದರೆ 10,000 to 15,000 ಪಕ್ಷಿಗಳಿರುವಂತಹ ಗುಂಪುಗಳು ಇರುತ್ತೆ. ನಿಮ್ಗೆ ಆಶ್ಚರ್ಯ ಆಗುತ್ತಲ್ಲ ಈ ಸಂಖ್ಯೆಯನ್ನು ಕೇಳಿದಾಗ, ಇಷ್ಟು ದೊಡ್ಡ ಗುಂಪುಗಳು ಬರುತ್ತಾ? ಆದರೆ ಹೇಗೆ ನಾಶ ಆಯಿತು ಅಂತ ಕೇಳಿದರೆ ಈ ಪಕ್ಷಿಗಳಲ್ಲಿ ಒಂದು ವಿಶೇಷವಾದ ಸಂಗತಿ ಇದೆ. ಬೇರೆ ಪಕ್ಷಿಗಳ ಥರ ಒಂದು ಸರಿಗೆ 2 to 3 ಮೊಟ್ಟೆಗಳು ಅಥವಾ 4-5 ಮೊಟ್ಟೆಗಳನ್ನು ಇಡೋದಿಲ್ಲ. ಈ ಪ್ಯಾಸೆಂಜರ್ ಪಾರಿವಾಳಗಳು ಕೇವಲ ಒಂದು ಬಾರಿಗೆ ಒಂದೇ ಮೊಟ್ಟೆಯನ್ನು ಇಡ್ತಾ ಇತ್ತು. ಯುರೋಪಿನ ಪಿಜನ್ ಐಲ್ಯಾಂಡ್ ಅಂತ ಕರಿತೀವಿ, ಅಥವಾ ಪಾರಿವಾಳದ ದ್ವೀಪಗಳು ಅಂತ. ಈ ಪಾರಿವಾಳದ ದ್ವೀಪಗಳಲ್ಲಿ ಅತ್ಯಂತ ಹೇರಳವಾಗಿ ಇದ್ದಂತಹ ಪಕ್ಷಿಗಳಿವು. ಈ ಹೇರಳವಾಗಿದ್ದಂತಹ ಪಕ್ಷಿಗಳು ಒಂದು ಮೊಟ್ಟೆಯನ್ನು ಇಟ್ಟ ನಂತರ ಸಾಧಾರಣವಾಗಿ 17 to 22 ದಿವಸಗಳಲ್ಲಿ ಮೊಟ್ಟೆ ಹಿಡಿದು ಹೊರಬಂದಂತಹ ಮರಿ ಇನ್ನು 13 ದಿವಸಗಳ ನಂತರ ಮರಿಗೆ ರೆಕ್ಕೆಯೆಲ್ಲ ಮೂಡೋದಕ್ಕೆ ಶುರುವಾಗುತ್ತೆ. ಆಗ ತಾಯಿ ಪಕ್ಷಿ ಆಹಾರವನ್ನು ಹೊರಗಡೆಯಿಂದ ತಂದು ತನ್ನ ಮರಿಗೆ ತಿನ್ನಿಸೋದಕ್ಕೆ ಶುರುವಾಗುತ್ತೆ. ಮೊಟ್ಟೆ ಇಡೋದು ಹೊರಬಂದಂತಹ ಪಕ್ಷಿಗೆ ಆಹಾರವನ್ನು ಕೊಡೋದಕ್ಕೆ ಶುರು ಮಾಡುತ್ತೆ. ನಾವು ಗುಟುಕು ಕೊಡೋದು ಅಂತ ಕರಿತೀವಿ ಇದಕ್ಕೆ. ಗುಟುಕು ಕೊಡೋದು ಅಂತಂದರೆ ಬೇರೆ ಪಕ್ಷಿಗಳು ತನ್ನ ಕೊಕ್ಕಿನಲ್ಲಿ ಕಚ್ಕೊಂಡು ಅಥವಾ ತನ್ನ ಚುಂಚದಲ್ಲಿ ಕಚ್ಕೊಂಡು ಬಂದಿರುವಂಥ ಆಹಾರವನ್ನು ತನ್ನ ಮರಿಯ ಬಾಯಿಗೆ ಹಾಕುತ್ತೆ. ಆದರೆ ಇಲ್ಲಿ ಒಂದು ವಿಶೇಷವಾದ ವಿಲಕ್ಷಣವಾದ ಒಂದು ಸ್ಥಿತಿ ಇದೆ. ಈ ಪ್ಯಾಸೆಂಜರ್ ಪಾರಿವಾಳಗಳು ಹೊರಗಡೆಯಿಂದ ಆಹಾರವನ್ನು ತೆಗೆದುಕೊಂಡು ಬರ್ತಿದ್ವು, ಬಾಯಲ್ಲಿ ಕಚ್ಕೊಂಡು ಬರ್ತಿರ್ಲಿಲ್ಲ. ಅದರ ಬದಲಾಗಿ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ತನ್ನ ಹೊಟ್ಟೆಯಲ್ಲಿ ಜಠರದ ಭಾಗದಲ್ಲಿ ಸೇವಿಸಿಕೊಂಡು ಬರ್ತಿದ್ವು. ಜಠರ ಭಾಗದಲ್ಲಿ ಯಾವಾಗ ಆಹಾರ ಸಂಪೂರ್ಣವಾಗಿ ತುಂಬಿತು ಅಂತ ಅನ್ನಿಸ್ದಾಗ ತಾಯಿ ಪಾರಿವಾಳ ಹಾರಿ ತನ್ನ ಗೂಡಿಗೆ ವಾಪಸ್ ಬರುತ್ತೆ. ವಾಪಸ್ ಬಂದ ನಂತರ ಒಳಗೆ ಇದ್ದಂತಹ ಪುಟ್ಟ ಪ್ಯಾಸೆಂಜರ್ ಪಾರಿವಾಳದ ಮರಿ ತನ್ನ ತಲೆಯನ್ನು ತಾಯಿಯ ಬಾಯಿಯ ಒಳಗಡೆ ಹಾಕಿ ಹೊಟ್ಟೆಯವರೆಗೂ ತಲೆಯನ್ನು ಹಾಕಿ ಜಠರದ ಭಾಗದಲ್ಲಿ ಶೇಖರವಾಗಿರುವಂತಹ ಆಹಾರವನ್ನು ತೆಗೆದುಕೊಳ್ತಾ ಇತ್ತು. ಈ ಥರ ಜಠರದ ಭಾಗದಲ್ಲಿ ಶೇಖರವಾಗಿದ್ದಂತಹ ಆಹಾರಕ್ಕೆ ಕ್ರಾಪ್ ಮಿಲ್ಕ್ ಅಂತ ಕರೀತಾರೆ, ಅಥವಾ ಅರ್ಧ ಜೀರ್ಣವಾಗಿರುವಂತಹ ಆಹಾರ ಅಂತ ಕರಿತೀವಿ. ಈ ಥರ ಅರ್ಧ ಜೀರ್ಣವಾಗಿರುವಂತಹ ಆಹಾರವನ್ನು ತಾಯಿಯ ಹೊಟ್ಟೆಯಿಂದ ತಾನೇ ನೇರವಾಗಿ ತಲೆಯನ್ನು ಹಾಕಿ ತೆಗೆದುಕೊಳ್ತಾ ಇತ್ತು. ಈ ತಾಯಿ ಪಕ್ಷಿ ಎಷ್ಟು ಪ್ರಮಾಣದ ಆಹಾರವನ್ನು ತನ್ನ ಮರಿಗೆ ತಿನ್ನಿಸ್ತಾ ಇತ್ತು ಅಂದರೆ, ಪುಟ್ಟದಾಗಿ ಆಗಷ್ಟೇ ಮೊಟ್ಟೆ ಹಿಡಿದು ಹೊರಬಂದಂತಹ ಮರಿ ತಾಯಿ ಕೊಟ್ಟಂಥ ಆಹಾರವನ್ನು ತಿಂದು ಕೆಲವೇ ದಿನಗಳಲ್ಲಿ ತಾಯಿಯ 2 ಪಟ್ಟು ದೊಡ್ಡಕ್ಕೆ, ಅಂತಂದರೆ ನೀವು ಸುಲಭವಾಗಿ ಗುರುತಿಸಬೇಕು ಅಂದರೆ ಒಂದು ಫುಟ್ಬಾಲ್ ಆಕಾರಕ್ಕೆ ಊದುತ್ತಾ ಇತ್ತು. ಅಷ್ಟು ಪ್ರಮಾಣದ ಆಹಾರವನ್ನು ತಾಯಿ ಅದಕ್ಕೆ ತಿನ್ನಿಸ್ತಾ ಇತ್ತು. ಈ ತಾಯಿ ಪಕ್ಷಿಗೆ ಯಾವಾಗ ತನ್ನ ಮರಿಗೆ ಆಹಾರ ಬೇಕಾದಷ್ಟು ತಿನ್ನಿಸಿದ್ದೀನಿ, ಸ್ವತಂತ್ರವಾಗಿ ಉಳಿಯೋದಕ್ಕೆ ಸಾಧ್ಯ ಇದೆ ಅಂತ ಅನಿಸುತ್ತೆ, ಆ ಸಮಯದಿಂದ ಗೂಡನ್ನು ಬಿಟ್ಟು ಹೊರಗಡೆ ಹೊರಟು ಹೋದ ನಂತರ ಮತ್ತೆ ಯಾವತ್ತೂ ಕೂಡ ಗೂಡಿಗೆ ವಾಪಸ್ ಬರೋದಿಲ್ಲ ತಾಯಿ ಪಕ್ಷಿ. ಈ ಮರಿ ತನ್ನ ತಾಯಿ ಕೊಟ್ಟಿರುವಂತಹ ಅರ್ಧ ಜೀರ್ಣವಾದಂತಹ ಆಹಾರ ದೇಹದಲ್ಲಿ ಶೇಖರವಾಗಿರುತ್ತೆ. ಆ ಶೇಖರವಾಗಿರುವಂಥ ಆಹಾರದಿಂದ ಹೊರಡುವಂತಹ ಕಾವನ್ನು ಇಟ್ಕೊಂಡು ಆ ಕಾವಿನಿಂದ ತನ್ನ ಶಕ್ತಿಯನ್ನು ಉತ್ಪಾದನೆಯನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಹೋಗುತ್ತೆ. ಕೆಲವೇ ದಿನಗಳಲ್ಲಿ ತಾಯಿ ತಿನ್ನಿಸಿದಂತಹ ಸಂಪೂರ್ಣ ಆಹಾರ ಕರಗಿ ಸ್ವಾಭಾವಿಕವಾದ ಸಾಧಾರಣ ಸ್ಥಿತಿಗೆ ಮರಿ ತಿರುಗುತ್ತೆ. ಅದಾದ ನಂತರ ಹೊರಗಡೆ ಹಾರಿ ಸ್ವತಂತ್ರವಾಗಿ ತನ್ನ ಆಹಾರವನ್ನು ಗಳಿಸ್ಕೊಳ್ಳೋದಕ್ಕೆ ಶಕ್ತವಾಗುತ್ತೆ. ಆದರೆ
ಇಲ್ಲಿ ಮನುಷ್ಯರು ಮಧ್ಯಪ್ರವೇಶವನ್ನು ಮಾಡ್ತಾರೆ. ತಾಯಿ ಪಕ್ಷಿ ಯಾವಾಗ ಮರಿಯನ್ನ ಬಿಟ್ಟು ಮರಿಗೆ ಆಹಾರವನ್ನು ಕೊಟ್ಟು ಗೂಡನ್ನು ಬಿಟ್ಟು ಹೊರಗಡೆ ಹೊರಟು ಹೋಗುತ್ತೆ, ದಷ್ಟಪುಷ್ಟವಾಗಿ ಹೊಟ್ಟೆ ತುಂಬ ಆಹಾರವನ್ನು ಅರ್ಧ ಬೆಂದ ಆಹಾರವನ್ನು ಇಟ್ಕೊಂಡಿದ್ದಂತಹ ಮರಿಯನ್ನು ನೋಡಿದಂತಹ ಮನುಷ್ಯರು ಮೊದಲು ಅದನ್ನು ತೆಗೆದುಕೊಂಡು ಹೋಗಿ ತಮ್ಮ ಮನೆಯಲ್ಲಿ ಆಹಾರವಾಗಿ ಉಪಯೋಗಿಸೋದಕ್ಕೆ ಶುರು ಮಾಡಿದರು. ನಂತರ ಅದನ್ನು ಮಾಂಸಕ್ಕಾಗಿ ಮಾರಾಟ ಮಾಡೋದಕ್ಕೆ ಶುರು ಮಾಡಿದರು. ಅದಾದ ನಂತರ ಇನ್ನೂ ಉಳಿದಂತಹ ಮರಿಗಳನ್ನು ತಮ್ಮ ಸಾಕು ಪ್ರಾಣಿಗಳು, ನಾಯಿ, ಹಂದಿ ಇಂಥ ಪ್ರಾಣಿಗಳಿಗೆ ಆಹಾರವನ್ನು ಹಾಕೋದಕ್ಕೆ ಶುರು ಮಾಡಿದರು. ಇಷ್ಟೆಲ್ಲ ಆದರೂ ಕೂಡ ಪ್ಯಾಸೆಂಜರ್ ಪಾರಿವಾಳದ ಸಂಖ್ಯೆ ಏನು ಕಮ್ಮಿ ಆಗಲಿಲ್ಲ. ಹೊಳೆಯಲ್ಲಿ ಒಂದು ಚಮ್ ನೀರು ತೆಗೆದಷ್ಟು ಅಂತ ಹೇಳ್ಬೋದಲ್ಲ, ಅಷ್ಟು ಮಾತ್ರ ಹೋಗ್ತಿತ್ತಷ್ಟೇ. ಆದರೆ ಈ ಪಕ್ಷಿಗಳು ಎಷ್ಟು ಸಂಖ್ಯೆಯಲ್ಲಿ ಹಾರ್ತಾ ಇದ್ವು ಅನ್ನೋದಕ್ಕೆ ಪ್ರಖ್ಯಾತವಾದಂತಹ ಪ್ರಕೃತಿ ಶಾಸ್ತ್ರಜ್ಞ ಜೇಮ್ಸ್ ಅಡೋಬಾನ್ ಅನ್ನುವಂತಹ ವ್ಯಕ್ತಿ ತನ್ನ ಸ್ವಂತ ಮಾತುಗಳಲ್ಲಿ ತಾನು ನೋಡಿದಂತಹ ಘಟನೆಗಳನ್ನು ವರದಿ ಮಾಡ್ತಾನೆ. ಪ್ಯಾಸೆಂಜರ್ ಪಾರಿವಾಳ ತುಂಬ ವಿಶೇಷವಾದ ಪಕ್ಷಿ. ನಾನು ಒಂದು ದಿವಸ ಮನೆಯ ಹೊರಗಡೆ ಬಂದು ನೋಡ್ತಾ ಇದ್ದೆ, ದೂರದಲ್ಲಿ ಮೋಡ ಬರ್ತಿದೆಯೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಆದರೆ ಹತ್ತಿರ ಬಂದಾಗ ಗೊತ್ತಾಗಿದ್ದು ಅದು ಪ್ಯಾಸೆಂಜರ್ ಪಾರಿವಾಳಗಳ ಗುಂಪು ಅಂತ. ಆ ಪ್ಯಾಸೆಂಜರ್ ಪಾರಿವಾಳ ಗುಂಪನ್ನು ನಾನು ಲೆಕ್ಕ ಮಾಡಬೇಕು ಅಂತ ಯೋಚನೆ ಮಾಡಿ ತಕ್ಷಣವೇ ಒಂದು ಬಿಳಿ ಹಾಳೆ, ಒಂದು ಪೆನ್ನನ್ನು ಕೈಗೆ ತೊಗೊಂಡೆ. ನನ್ನ ತಲೆಯ ಮೇಲೆ ಹಾರಿ ಹೋಗ್ತಿದ್ದಂತಹ ಪಕ್ಷಿಗಳು ನನ್ನ ತಲೆಯನ್ನು ದಾಟಿ ಹೋಗ್ತಿದ್ದ ಹಾಗೆ ಒಂದೊಂದು ಚುಕ್ಕಿಯನ್ನು ಆ ಬಿಳಿ ಹಾಳೆಯಲ್ಲಿ ಇಡೋದಕ್ಕೆ ಶುರು ಮಾಡಿದೆ. ಕೆಲವೇ ನಿಮಿಷಗಳಲ್ಲಿ ನಾನು ಇಟ್ಕೊಂಡಿದ್ದಂಥ ಹಾಳೆ ಸಂಪೂರ್ಣವಾಗಿ ತುಂಬಿ ಹೋಯಿತು. ನನಗೆ ಇನ್ನು ಲೆಕ್ಕ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನಾನು ಲೆಕ್ಕ ಮಾಡುವಂಥ ಕೆಲಸವನ್ನು ಬಿಟ್ಟೆ. ಕೆಲವು ಸಮಯದ ನಂತರ ನನ್ನ ಕಣ್ಣು ಮತ್ತು ತಲೆಯನ್ನು ಸಾಧಾರಣ ಸ್ಥಿತಿಗೆ ತಂದುಕೊಂಡು ಇಟ್ಟಂತಹ ಚುಕ್ಕೆಗಳನ್ನು ಲೆಕ್ಕ ಮಾಡೋದಕ್ಕೆ ಶುರು ಮಾಡಿದೆ. ಒಟ್ಟು 1063 ಚುಕ್ಕೆಗಳನ್ನು ಕೆಲವೇ ನಿಮಿಷಗಳಲ್ಲಿ ಇಟ್ಟಿದ್ದೆ. ಯೋಚನೆ ಮಾಡಿ, ಪ್ಯಾಸೆಂಜರ್ ಪಾರಿವಾಳ ಕೆಲವು ನಿಮಿಷಗಳಲ್ಲಿ 1063 ಪಕ್ಷಿಗಳು ತಲೆ ಮೇಲೆ ಹಾರು ಹೋಗಿದೆ ಅಂದರೆ ಅದರ ಗುಂಪು ಎಷ್ಟು ದೊಡ್ಡದಾಗಿರ್ಬೋದು. ಈ ಥರ ದೊಡ್ಡ ಗುಂಪಿನಲ್ಲಿ ಹಾರು ಹೋಗ್ತಿದ್ದಂತಹ ಪಕ್ಷಿಗಳು ಸಂಪೂರ್ಣವಾಗಿ ನಾಶವಾಗುತ್ತೆ. ಅವನು ಮುಂದೆ ಬರಿತಾ ಹೋಗ್ತಾನೆ, ಜೇಮ್ಸ್ ಅಡೋಬಾನ್. ಅಲ್ಲಿನ ಗ್ರಾಮಸ್ಥರು ಈ ಪಾರಿವಾಳಗಳನ್ನು ಬೇಟೆಯಾಡಬೇಕು ಅಂದರೆ ತುಂಬ ಎಲ್ಲ ಕಷ್ಟಪಟ್ಟಿಲ್ಲ. ಉದ್ದವಾದ ಎತ್ತರದ ಒಂದು ಕೋಲನ್ನು ಅಥವಾ ದೋಟಿಯನ್ನು ತೆಗೆದುಕೊಂಡು ಒಂದು ಬಾರಿ ಬೀಸಿದರೆ ಸಾಕು, ಹಲವಾರು ನೂರಾರು ಪಾರಿವಾಳಗಳು ಸತ್ತು ಕೆಳಗೆ ಅಥವಾ ಪೆಟ್ಟಾಗಿ ಕೆಳಗೆ ಬಿದ್ದಿರ್ತಿತ್ತು. ಅವೆಲ್ಲವನ್ನು ಆರಿಸ್ಕೊಂಬಂದು ಆಹಾರವಾಗೋ, ಮಾಂಸಕ್ಕಾಗೋ ಅಥವಾ ತನ್ನ ಪಶು ಪ್ರಾಣಿಗಳಿಗಾಗೋ ಆಹಾರವಾಗಿ ಹಾಕೋದಕ್ಕೆ ಮಾಡ್ತಾಯಿದ್ರು. ಇನ್ನೂ ಕೆಲವರು ಒಂದು ರೈಫಲ್ನ ತೆಗೆದುಕೊಂಡು ಆಕಾಶಕ್ಕೆ ಯಾವುದೋ ಒಂದು ದಿಕ್ಕಿಗೆ, ತಮಗೆ ತೋಚಿದಂಥ ದಿಕ್ಕಿಗೆ ಜೋರಾಗಿ ಗುಂಡನ್ನು ಹೊಡಿತಿದ್ರು. ಆ ಗುಂಡು ಹೊಡೆದ ಢಂಕಾರ ಕೂಡ ಪಾರಿವಾಳಗಳ ಗುಂಪು ಹಾರ್ತಿರುವಂಥ ಶಬ್ದದಲ್ಲಿ ಕೇಳಿಸ್ತಾನೆ ಇರಲಿಲ್ಲ. ಆ ಒಂದು ಗುಂಡಿನಿಂದ ಹಲವಾರು ಪಕ್ಷಿಗಳು ಕೆಳಗೆ ಬಿದ್ದಿರ್ತಿತ್ತು. ಅವನ್ನೆಲ್ಲ ಎತ್ಕೊಂಡು ಬಂದು ಇವರು ಮುಂದಿನ ಬೇಕಾದ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ರು. ಅಷ್ಟು ಪ್ರಮಾಣದಲ್ಲಿ ಇತ್ತು ಪ್ಯಾಸೆಂಜರ್ ಪಾರಿವಾಳಗಳು. ಈ ಪ್ಯಾಸೆಂಜರ್ ಪಾರಿವಾಳಗಳು ಇಷ್ಟು ಪ್ರಮಾಣದಲ್ಲಿ ಇದ್ದರೂ ಕೂಡ ಅವನ್ನ ಹೇಗೆ ನಾಶ ಆಯಿತು ಅನ್ನೋದಕ್ಕೆ ಇನ್ನೊಂದು ಉಲ್ಲೇಖ ಅಂದರೆ, ಅಮೆರಿಕದ ಆ ಭಾಗದಲ್ಲಿ ರಸ್ತೆಯನ್ನು ಹಾಕೋದಕ್ಕೆ ಶುರು ಮಾಡ್ತಾರೆ. ಯುರೋಪ್ನ ಆ ಭಾಗದಲ್ಲಿ ರಸ್ತೆಯನ್ನು ಹಾಕೋದಕ್ಕೆ ಶುರು ಮಾಡ್ತಾರೆ. ರಸ್ತೆಯನ್ನು ಹಾಕೋದಕ್ಕೆ ಶುರು ಮಾಡಿದಾಗ ಹೊಸದಾಗಿ ಈ ರಸ್ತೆಯ ಮುಖಾಂತರವಾಗಿ ಪಾರಿವಾಳದ ಮಾಂಸಗಳಿಗೆ ಒಂದು ಮಾರ್ಕೆಟ್ ಅಥವಾ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿಕೊಟ್ಟಂತಾಗತ್ತೆ. ಈ ರಸ್ತೆಯ ಮುಖಾಂತರ 1850ನೇ ಇಸ್ವಿಯಲ್ಲಿ ಈ ಮಾಂಸವನ್ನು ಮಾರಾಟವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಹೆಚ್ಚಿನ ಪ್ರಮಾಣದ ಮಾಂಸವನ್ನು ರೈಲು, ರಸ್ತೆ ಮುಖಾಂತರ ಮಾರಾಟ ಮಾಡಿದರೂ ಕೂಡ ಅದಕ್ಕೇನು ಅಂಥ ಪ್ರಮಾಣದ ಬೆಲೆ ಗಿಟ್ಟೋದಿಲ್ಲ. ಆದರೂ ಜನರು ಅದನ್ನು ಕೊಂದು ಅದನ್ನು ಮಾರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಲವಾರು ಪ್ರಮಾಣದ ಹೆಚ್ಚಿನ ಸಂಖ್ಯೆಯಲ್ಲಿದ್ದಂತಹ, ಕೋಟಿಗಟ್ಟಲೆ ಇದ್ದಂತಹ ಪಾರಿವಾಳಗಳ ಸಂಖ್ಯೆ ತುಂಬ ಕಮ್ಮಿ ಆಗ್ತಾ ಬರುತ್ತೆ. 1890 ಮಾರ್ಚ್ ಇಸ್ವಿಯಲ್ಲಿ ಹಲವಾರು ಗುಂಪಾಗಿ ಬರ್ತಿದ್ದಂತಹ ಪಾರಿವಾಳಗಳ ಸಂಖ್ಯೆ ಕ್ಷೀಣಿಸಿ ಕೆಲವೇ ಸಣ್ಣ ಸಣ್ಣ ಗುಂಪುಗಳಿಗೆ ಇಳಿದಿರುತ್ತೆ. ಒಂದೊಮ್ಮೆ ದೊಡ್ಡ ಪಾರಿವಾಳಗಳ ಗುಂಪು ಮರದ ಮೇಲೆ ಬಂದು ಕೂತ್ರೆ ಆ ಮರದ ಟೊಂಗೆಗಳೇ ಮುರಿದು ಹೋಗ್ತಿದ್ದಂತಹ ಪಾರಿವಾಳಗಳ ಸಂಖ್ಯೆ ಈಗ ಪುಟ್ಟ ಪುಟ್ಟ ಗುಂಪುಗಳಾಗಿ ತಿರುಗಿದೆ. ಇದರ ನಂತರ 1914 ಸೆಪ್ಟೆಂಬರ್ನಲ್ಲಿ ಅಮೆರಿಕಾದ ಸಿನ್ಸಿನಾಟಿ ಅಂತ ಇರುವಂತಹ ಸ್ಥಳದ ಝೂನಲ್ಲಿ ಮಾರ್ಥಾ ಅಂತ ಇದ್ದಂತಹ ಕಡೆಯ ಪ್ಯಾಸೆಂಜರ್ ಪಾರಿವಾಳ ಸತ್ತು ಹೋಗುತ್ತೆ. ಅದು ಜಗತ್ತಿನ ಅತ್ಯಂತ ಕಟ್ಟಕಡೆಯ ಪ್ಯಾಸೆಂಜರ್ ಪಾರಿವಾಳ. ಯೋಚಿಸಿ, ಒಂದು ಸಮಯದಲ್ಲಿ ಕೋಟಿಗಟ್ಟಲೆ ಇದ್ದಂತಹ ಪ್ಯಾಸೆಂಜರ್ ಪಾರಿವಾಳಗಳು ಒಂದು ಶತಮಾನದಲ್ಲಿ ಹೇಗೆ ಸಂಪೂರ್ಣವಾಗಿ ನಾಶವಾಗಿ ಹೋತಲ್ವಾ? ಅದಕ್ಕೆ ಮೂಲವಾದ ಕಾರಣ ಯಾರು ಅಂದರೆ ನಾವು ಮನುಷ್ಯರು. ಅವುಗಳನ್ನು ಉಳಿಸ್ಕೊಬೇಕಾದಂಥ ಶಕ್ತಿ ಎಲ್ಲವೂ ನಮ್ಮಲ್ಲಿತ್ತು. ಆದರೆ ನಮ್ಮ ಒಂದು ವೈಯಕ್ತಿಕ ದುರಾಸೆ, ಹಣದ ವ್ಯಾಮೋಹ, ಇನ್ಯಾವುದೋ ವ್ಯಾಮೋಹಗಳಿಗೆ ಸಿಲುಕಿ ಈ ಒಂದು ಪಕ್ಷಿಗಳನ್ನು ಸಂಪೂರ್ಣವಾಗಿ ಜಗತ್ತಿನಿಂದ ನಾಮಾವಶೇಷ ಅಥವಾ ನಾಶ ಮಾಡಿದ್ವಿ. ಹಾಗಾಗಿ ಒಮ್ಮೆ ಯೋಚನೆ ಮಾಡಿ, ಪ್ರತಿಯೊಂದು ಪಕ್ಷಿಯು ಜಗತ್ತಿನಲ್ಲಿ ಇದೆ ಅಂತಂದರೆ, ಪ್ರತಿಯೊಂದು ಕೀಟ, ಪ್ರತಿಯೊಂದು ಸಸ್ಯವೂ ಇದೆ ಅಂದರೆ ಅದರ ಹಿಂದೆ ಅದು ಮಾಡುವಂತಹ ಕೆಲಸ ಯಾರ ಕಣ್ಣಿಗೂ ಕಾಣೋದಿಲ್ಲ. ಜಗತ್ತಿನಲ್ಲಿ ಮಾಡುವಂತಹ ಏನೋ ಒಂದು ಕೆಲಸ ಇದೆ, ಅದು ತುಂಬ ಜೀವನ ಚಕ್ರವಾಗಿ ಪರಿಸರ, ಪ್ರಕೃತಿ ಮತ್ತು ಪ್ರಾಣಿಗಳ ನಡುವೆ ಇರುತ್ತೆ. ಅಂತ ಒಂದು ಪಕ್ಷಿಯನ್ನು ಸಾಯಿಸೋದ್ರಿಂದ ಆ ಥರದ ಒಂದು ಜೀವನ ಚಕ್ರವೇ ಹಾಳಾಗಿ ಹೋಗುತ್ತೆ. ಹಾಗಾಗಿ ಅಂತಹ ಪಕ್ಷಿಗಳನ್ನು ನಾವು ಹುಷಾರಾಗಿ ಆಸ್ಥೆಯಿಂದ ನೋಡ್ಕೋಬೇಕಾದಂತಹ
ಜವಾಬ್ದಾರಿ ನಮ್ಮ ಮೇಲಿದೆ, ನಮ್ಮ ಮಕ್ಕಳ ಮೇಲಿದೆ. ಹಾಗಾಗಿ ಪಕ್ಷಿಗಳನ್ನು ತಿಳಿಸೋದು, ಪಕ್ಷಿಗಳ ವಿಚಾರವನ್ನು ಗುರುತಿಸೋದಕ್ಕೆ ಇವತ್ತಿನಿಂದಲೇ ಶುರು ಮಾಡಿ ಅಂತ ಹೇಳ್ತಾ ನನ್ನ ಇಂದಿನ ಸಂಚಿಕೆಯ ಪಕ್ಷಿ ಪ್ರಪಂಚದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್. ಸಹಕಾರ ಅಶ್ವಿನಿ, ಸವಿತಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.